ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದೇ ಒಂದು ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಬಾರ್ಡರ್ ಡಿಸೈನ್ ಸ್ಯಾರಿ ಕುಚ್ಚು ತೋರಿಸ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ ಡಿಸೈನು. ಸೊ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಇಲ್ಲಿ ನಾನು 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ 6 ಮಾಡ್ಕೊಂಡಿರ್ತೀನಿ. ಈ ಸರ್ತಿ 7 ಎಳೆ ದಾರ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಗಂಟು ಹಾಕ್ಕೊಂಡು ಸೀರೆ ಬ್ಯಾಕ್ ಸೈಡ್ ಇಟ್ಟು ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. ಲಾಕ್ ಮಾಡಿದ್ಮೇಲೆ ಅದರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. 2 ಟೈಮ್ಸ್ ಲಾಕ್ ಮಾಡಿಕೊಂಡು ಸ್ವಲ್ಪ ದಾರ ಮೇಲೆ ಎತ್ತಿ ನಾನಿಲ್ಲಿ ಸಿಲ್ವರ್ ಬೀಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಮೀಡಿಯಮ್ ಸೈಜ್ದು ಸಿಲ್ವರ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ. ಸೊ ಇಲ್ಲಿ ಯಾವುದೇ ರೀತಿಯ ಕುಚ್ಚು ಬೇಡ ಅಂತ ನಾನು ಬೀಡ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಕುಚ್ಚು ಬೇಕನ್ನೋರು ಇಲ್ಲಿ 5 ಚೈನ್ಸ್ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಮಾತ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಈಗ 4 ಚೈನ್ ಹಾಕೋಣ. ಸೊ 4 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ನೋಡ್ಕೊಳ್ಳಿ, ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸೀರೆಗೆ ಲಾಕ್ನ ಮಾಡಿ. ಅದಾದಮೇಲೆ ಮತ್ತೆ ಈಗ 6 ಚೈನ್ ಹಾಕೋಣ. ಸೊ ಇಲ್ಲಿ 1 2 3 4 5 6 ಚೈನ್ಸ್ ಹಾಕ್ಕೊಂಡು ಸ್ಟ್ರೇಟಾಗಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಸ್ವಲ್ಪ ಒಳಗಡೆ ಅಂದರೆ ನಮ್ಮ ರೈಟ್ ಸೈಡು ಯು ಶೇಪ್ ಬರಬೇಕು ಅದು 6 ಚೈನು. ಸೊ ಆ ರೀತಿ ಲಾಕ್ನ ಮಾಡ್ಕೊಳ್ಳಿ. ಅಂದರೆ 4 ಚೈನ್ ಗ್ಯಾಪ್ ಅಷ್ಟು ಬಿಟ್ಕೊಂಡು ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಅಗೇನ್ 4 ಚೈನೇ ಹಾಕೋಣ. ಸೊ 4 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡ್ಕೊಳ್ಳಿ. ನೋಡಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೊಳ್ಳಿ. ಸೊ ಫಸ್ಟ್ 2 ಲಾಕ್ಸು ಬೀಡು 2 ಟೈಮ್ಸ್ ಲಾಕು 4 ಚೈನ್ 6 ಚೈನ್ 4 ಚೈನ್ ಈ 6 ಚೈನ್ನ ಈ ರೀತಿ ಯು ಶೇಪ್ ಬರೋ ರೀತಿ ಲಾಕ್ ಮಾಡ್ಕೋಬೇಕು. ಸೊ ಇದಿಷ್ಟು ಹಾಕ್ಕೊಂಡ್ಮೇಲೆ ಈಗ ಸೀರೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡೋಣ. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದಾಗಿರೋದ್ರಿಂದ ಬ್ಯಾಕ್ ಸೈಡ್ ಕೂಡ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ 4 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳಿ. ಮಾಡಿಕೊಂಡು ಮತ್ತೆ ಅದೇ 4 ಚೈನ್ ಒಳಗಡೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ. ಸೊ ಟೋಟಲ್ ಇಲ್ಲಿ 4 ಚೈನ್ಗೆ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಮಾಡಿದ್ಮೇಲೆ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತನ್ನಿ. ನಿಡಲ್ ಮೇಲೆ 3 ದಾರ ಇರುತ್ತೆ. ಈಗ 3 ದಾರನ 1 ಮಾಡಿ. ಸೊ ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ. ಮತ್ತು ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರನ 1 ಮಾಡಬೇಕು. ಸೊ ಇಲ್ಲಿ ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ನಾನು. ಸೊ 6 ಚೈನು ಫಿಲ್ ಆಗೋವಷ್ಟು ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಇದು ಆರ್ಚ್ ಕಂಪ್ಲೀಟಾಗಿ ಆ ಹಾಫ್ ಡಬಲ್ ಕ್ರೋಶಗಳನ್ನೇ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ನಾನಿಲ್ಲಿ 12 ಹಾಫ್ ಡಬಲ್ ಕ್ರೋಶ ಮಾಡಿದ್ದೀನಿ. ಸೊ ನಿಮಗೆ ಸ್ಪೇಸ್ ಸಾಲಿಲ್ಲ ಅಂದರೆ ಸ್ವಲ್ಪ ಜರುಗಿಸ್ಕೊಂಡು 12 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ 12 ಮಾಡ್ಕೊಳ್ಳಿ, ಹೆಚ್ಚು ಅಥವಾ ಕಡಿಮೆ ಮಾಡ್ಕೋಬೇಡಿ. 12 ಕಂಬ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಈ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ಒಂದು ಸತಿ ಲಾಕ್ನ ಮಾಡಿ. ಲಾಕ್ ಮಾಡಿದ್ಮೇಲೆ ಅಲ್ಲಿ ಅದೇ 4 ಚೈನ್ ಒಳಗಡೆ ಇನ್ನೊಂದು ಸತಿ ಲಾಕ್ ಮಾಡಿ. 2 ಟೈಮ್ಸು ಲಾಕ್ ಮಾಡಿ. ಯಾಕಂದ್ರೆ ಫಸ್ಟ್ ಕೂಡ 2 ಟೈಮ್ಸ್ ಲಾಕ್ ಮಾಡಿರ್ತೀವಲ್ಲ 4 ಚೈನ್ ಒಳಗಡೆ, ಅದಕ್ಕೋಸ್ಕರ ಇಲ್ಲೂ 2 ಟೈಮ್ಸ್ ಲಾಕ್ ಮಾಡಿಕೊಂಡು ಇಲ್ಲಿ ಫಸ್ಟ್ ಲಾಕಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡಬೇಕು. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಈಗ ಡೈರೆಕ್ಟಾಗಿ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. 1 ಟೈಮ್ ದಾರ ಸುತ್ತಿ ಇಲ್ಲಿ ಹೋಲ್ ಗ್ಯಾಪ್ ಕಾಣಿಸ್ತಿದೆ ನೋಡಿ ನಿಮಗೆ ಹಾಫ್ ಡಬಲ್ ಕ್ರೋಶದ್ದು. ಸೊ ಫಸ್ಟ್ ಹೋಲ್ ಗ್ಯಾಪ್ಗೆ ನಿಡಲ್ ಹಾಕಿ ದಾರ ತರಬೇಕು. ನಿಡಲ್ ಮೇಲೆ 3 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗೀರಿ, ಮತ್ತೆ 2 ದಾರ ಒಂದು ಸತಿ ತೆಗೀರಿ. ಇದಕ್ಕೆ ಡಬಲ್ ಕ್ರೋಶ ಅಂತಾರೆ. ಸೊ ಮತ್ತೆ ನಿಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಅದ್ರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ 1 2 ದಾರ 1. ಸೊ ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಸೊ 2 ಡಬಲ್ ಕ್ರೋಶ ಹಾಕಿದೆ ನಾನೀಗ. 2 ಡಬಲ್ ಕ್ರೋಶ ಹಾಕಿದ ಮೇಲೆ 3 ಚೈನ್ ಹಾಕ್ಕೊಳ್ಳಿ. 3 ಚೈನ್ ಹಾಕಿ ಈಗ ಈ 2 ಡಬಲ್ ಕ್ರೋಶ ಸೇರಿ ಅಂದರೆ ನಾವು ಫಸ್ಟ್ ಕಂಬ ಹಾಕಿರ್ತೀವಲ್ಲ ಅದ್ರ ಹಿಂದ್ಗಡೆ ಈ ರೀತಿ ಹೋಗಿ ದಾರ ತಂದು 2 ದಾರ 1 ಮಾಡಿ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಅಂದರೆ ಪಿಕಾಟ್ ಡಿಸೈನ್ ಆಗುತ್ತೆ. ಸೊ ನೆಕ್ಸ್ಟು ಮತ್ತೆ ನಿಡಲ್ ಮೇಲೆ 1 ಟೈಮು ದಾರ ಸುತ್ತಬೇಕು. ದಾರ ಸುತ್ತಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು ಡಬಲ್ ಕ್ರೋಶನ ಮಾಡಬೇಕು. ಸೊ ಇಲ್ಲಿ 2 ಡಬಲ್ ಕ್ರೋಶ ಆಯ್ತಲ್ಲ, 2 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಈ 2 ಡಬಲ್ ಕ್ರೋಶ ಸೇರಿ ಪಿಕಾಟ್ ಮಾಡಬೇಕು. ಯಾವುದೇ ರೀತಿ ಒಂದೇ ಕಂಬಕ್ಕೆ ಬೇಡ, 2 ಕಂಬ ಸೇರಿ ಪಿಕಾಟ್ನ ಮಾಡಬೇಕು. ಸೊ ಇದೇ ರೀತಿ ಕಂಪ್ಲೀಟಾಗಿ ಪಿಕಾಟ್ಸ್ ಮಾಡಬೇಕು. ಬಟ್ ನಾನಿಲ್ಲಿ 3 ಪಿಕಾಟ್ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಬೀಡ್ ಬೇಕನ್ನೋರು ನೀವು ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅಂದರೆ ಬೀಡನ್ನ ಕೂಡ ಸ್ಕಿಪ್ ಮಾಡ್ಕೋಬೋದು. ಸೊ ಇಲ್ಲಿ ಮತ್ತೆ 2 ಡಬಲ್ ಕ್ರೋಶ ಹಾಕಿದೆ. ಅದಾದಮೇಲೆ 3 ಚೈನ್ ಹಾಕಿ ಆ 2 ಡಬಲ್ ಕ್ರೋಶ ಸೇರಿ ಪಿಕಾಟ್ನ ಮಾಡ್ಕೋಬೇಕು. ಸೊ 2 ಕಂಬ ಸೇರಿ ಪಿಕಾಟ್ ಮಾಡ್ಕೊಳ್ಳೋದ್ರಿಂದ ತುಂಬ ತಿಕ್ಕಾಗಿ ಬರುತ್ತೆ ನಿಮಗೆ ಪಿಕಾಟ್ಸು, ತುಂಬ ನೀಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಈಗ 3 ಪಿಕಾಟ್ಸ್ ಹಾಕಿದ ಮೇಲೆ ಸ್ವಲ್ಪ ದಾರ ಮೇಲೆ ಎತ್ತಿ ಇಲ್ಲೇನು ತೊಗೊಂಡಿದ್ದೀನಲ್ಲ ಬೀಡು ಅದೇ ಸೈಜ್ ಬೀಡನ್ನೇ ತೊಗೊಂಡಿದ್ದೀನಿ ನಾನು. ಸ್ಮಾಲ್ ಬೀಡ್ ಬೇಡ, ಎದ್ದು ಕಾಣೋದಿಲ್ಲ, ಅದಕ್ಕೆ ಬಿಗ್ ಸೈಜ್ ಬೀಡೇ ತೊಗೊಂಡು ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ನೀಡಲ್ ಮೇಲೆ 1 ಟೈಮ್
ದಾರ ಸುತ್ತಿ ನೆಕ್ಸ್ಟ್ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಹೋಗಿ ದಾರ ತಂದು 2 ದಾರ 1 2 ದಾರ 1 ಡಬಲ್ ಕ್ರೋಶೆ ಕಂಬ ಮಾಡಬೇಕು. ಇಲ್ಲಿ ನಾವು ಬೀಡ್ ಆ್ಯಡ್ ಮಾಡಿದ್ದೀವಂತ ಯಾವುದೇ ರೀತಿಯ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಪ್ರತಿಯೊಂದು ಹೋಲ್ ಗ್ಯಾಪಿಗೂ ಕೂಡ ಇಲ್ಲಿ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಹಾಗೆ 2 ಕಂಬ ಸೇರಿ 3 ಚೈನ್ ಹಾಕಿ ಅದಕ್ಕೆ ಪಿಕಾಟ್ ಅನ್ನೋದು ಮಾಡಿಕೊಂಡು ಹೋಗಬೇಕಾಗತ್ತೆ. ಸೊ ಇಲ್ಲಿ 2 ಕಂಬ ಹಾಕಿದ ಮೇಲೆ 3 ಚೈನ್ ಹಾಕಿ ಆ 2 ಕಂಬ ಸೇರಿ ಪಿಕಾಟ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ನೀವು 6 ಎಳೆ ತೊಗೊಂಡ್ರೆ ಇಷ್ಟು ತಿಕ್ ಕಾಣಿಸೋದಿಲ್ಲ ನಿಮಗೆ ಡಿಸೈನು. ಸೊ 7 ಎಳೆ ದಾರನೇ ತೊಗೊಳ್ಳಿ, ಅಂದರೆ ನಿಮಗೆ ನೀಟಾಗಿ ತಿಕ್ಕಾಗಿ ಬರುತ್ತೆ ಡಿಸೈನು. ಸೊ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ನೀವು ಟ್ರೈ ಮಾಡ್ಬೋದು, ಅಷ್ಟೊಂದೇನು ಟಫ್ ಇಲ್ಲ, ತುಂಬಾ ಈಸಿಯಾಗಿದೆ. ಜಸ್ಟ್ ಹಾಫ್ ಡಬಲ್ ಕ್ರೋಶೆ ಮತ್ತು ಡಬಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗೋದು. ಸೊ ಸಿಂಗಲ್ ಸ್ಟೆಪ್ಪಲ್ಲಿ ಆಗಿರೋದ್ರಿಂದ ನೀವು ಮತ್ತೆ ತುಂಬಾ ಬೇಗ ಹಾಕಿ ಮುಗಿಸ್ಬೋದು. ಯಾವುದೇ ರೀತಿಯ ಕುಚ್ಚಿರೋದಿಲ್ಲ ಕಟ್ಟೋಕ್ಕೆ. ಸೊ ಕುಚ್ಚು ಬೇಕನ್ನೋರು ನೀವು ಕುಚ್ಚಿಗೆ ಕೂಡ ಸ್ಪೇಸ್ನ ಬಿಟ್ಕೋಬೋದು. ನೆಕ್ಸ್ಟ್ ಹೇಳ್ತೀನಿ ನಾನು ಯಾವ ರೀತಿ ಕುಚ್ಚಿಗೆ ಸ್ಪೇಸ್ ಬಿಡಬೇಕಂತ ಹೇಳಿ. ಸೊ ಇಲ್ಲಿ ಈ ಸೈಡು ಕೂಡ 3 ಪಿಕಾಟ್ ಹಾಕಿದ್ದೀನಿ. ಸೊ ನೋಡ್ಬೋದು 3 ಪಿಕಾಟ್ ಹಾಕಿದ್ಮೇಲೆ ಇಲ್ಲಿ 2 ಸರ್ತಿ ಲಾಕ್ ಮಾಡಿರ್ತೀವಲ್ಲ ಬ್ಯಾಕ್ ಸೈಡಿಂದ, ಸೊ ಅಲ್ಲಿ ಫಸ್ಟ್ ಲಾಕಿಗೆ ಲಾಕ್ನ ಮಾಡ್ಕೋಬೇಕು. ನಾವು ಬ್ಯಾಕ್ ಸೈಡಿಂದ 4 ಚೈನ್ ಒಳಗಡೆ ಸಿಂಗಲ್ ಕ್ರೋಶೆ ಅಥವಾ ಲಾಕ್ನ ಮಾಡಿರ್ತೀವಲ್ಲ, ಆ 2 ಲಾಕ್ ಒಳಗೆ 1 ಲಾಕಿಗೆ ಲಾಕ್ನ ಮಾಡಿಕೊಂಡು ನೆಕ್ಸ್ಟ್ ಈ ಸೀರೆಗೆ ಲಾಕ್ ಮಾಡಿರ್ತೀವಲ್ಲ 4 ಚೈನು, ಆ ಸೀರೆ ಲಾಕ್ ಮಾಡಿದ್ದಕ್ಕೆ 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀರೆಗೆ ಡೈರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಅದು ಲಾಕ್ ಪಕ್ಕನೇ ಬರುತ್ತೆ, ಸೊ ಅಲ್ಲಿ ಲಾಕ್ ಪಕ್ಕನೇ ಲಾಕ್ನ ಮಾಡ್ಕೊಳ್ಳಿ. ಸೊ ಈ ರೀತಿ ಕಂಪ್ಲೀಟಾಗಿ ಒಂದು ಆರ್ಚು ಕಂಪ್ಲೀಟ್ ಆಯಿತು ನಮಗೆ. ಇದಾದಮೇಲೆ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿದ್ಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದ್ಮೇಲೆ ಅದ್ರ ಪಕ್ಕದಲ್ಲಿ ಇನ್ನೊಂದು ಸರ್ತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಕುಚ್ಚು ಬೇಕನ್ನೋರು ನೀವೀಗ ಈ 2 ಲಾಕ್ ಆದಮೇಲೆ ಈ ಬೀಡ್ ಬದಲಿ 5 ಚೈನ್ ಹಾಕಿ ಮತ್ತೆ 2 ಲಾಕ್ಸ್ ಮಾಡಿಕೊಂಡು ಕಂಟಿನ್ಯೂ ಡಿಸೈನ್ ಮಾಡ್ಕೋಬೋದು. ಬೇಕಂದರೆ ನೀವು ಇಲ್ಲಿ ಹ್ಯಾಂಗಿಂಗ್ ಬೀಡ್ಸ್ ಕೂಡ ಯೂಸ್ ಮಾಡ್ಬೋದು. ಇಲ್ಲ ನಿಮಗೆ ಯಾವುದಾದ್ರು ಡಿಸೈನ್ ಬೀಡ್ಸ್ ಬೇಕಂದರೆ ಆ ಡಿಸೈನ್ ಬೀಡ್ ಕೂಡ ನೀವು ಇಲ್ಲಿ ಹಾಕೋಬೋದು. ಸೊ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳಿ 2 ಟೈಮ್ಸು. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡಿ. ಲಾಕ್ ಮಾಡಿದ್ಮೇಲೆ 6 ಚೈನ್ ಹಾಕ್ಕೊಳ್ಳಿ. 6 ಚೈನ್ ಹಾಕಿ ಅದು ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸ್ವಲ್ಪ ಒಳಗಡೆ ನಮ್ಮ ರೈಟ್ ಸೈಡ್ಗೆ ಅಂದರೆ 4 ಚೈನ್ ಆಗುವಷ್ಟು ಗ್ಯಾಪ್ ಇಟ್ಟು ಲಾಕ್ ಮಾಡ್ಕೊಳ್ಳಿ. ಅದು ಯು ಶೇಪ್ ಬರಬೇಕು ಆರ್ಚ್ಗೋಸ್ಕರ, ಸೊ ಅದಕ್ಕೋಸ್ಕರ ಯು ಶೇಪ್ ಬರಬೇಕು ಅದು. ಲಾಕ್ ಮಾಡ್ಕೊಂಡ್ಮೇಲೆ ಮತ್ತೆ 4 ಚೈನ್ ಹಾಕಿ ಅದು ಕೂಡ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಸೀರೆಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಿ. ಸೊ ನಿಮ್ಗೆ ಇಲ್ಲಿ ಒಂದು ಆರ್ಚ್ ಆದಮೇಲೆ ಒಂದು ಬೀಡು 4 ಚೈನ್ 6 ಚೈನ್ 4 ಚೈನ್, ಸೊ ಇದಿಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಸೀರೆ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದ್ಮೇಲೆ ಈ 4 ಚೈನ್ ಒಳಗಡೆ 2 ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಸೊ 2 ಸಿಂಗಲ್ ಕ್ರೋಶ ಮಾಡಿಕೊಂಡು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಈ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ 1 ಮಾಡಬೇಕು. ಹಾಫ್ ಡಬಲ್ ಕ್ರೋಶ ಮಾಡಬೇಕು, ಇದಕ್ಕೆ ಹಾಫ್ ಡಬಲ್ ಕ್ರೋಶ ಅಂತಾರೆ. ಮತ್ತು ನೀಡಲ್ ಮೇಲೆ ದಾರ ಸುತ್ತಬೇಕು, 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 3 ದಾರ 1 ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ 12 ಹಾಫ್ ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ಳಿ. ಸೊ 12 ಹಾಫ್ ಡಬಲ್ ಕ್ರೋಶ ಹಾಕಿದ ಮೇಲೆ ನೆಕ್ಸ್ಟ್ ಈ ಕಡೆ 4 ಚೈನ್ ಇದೆಯಲ್ಲ ಆ 4 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡಿ, ಅದ್ರ ಪಕ್ಕದಲ್ಲಿ ಅದೇ 4 ಚೈನ್ ಒಳಗಡೆ ಇನ್ನೊಂದು ಸತಿ ಲಾಕ್ ಮಾಡಿ 2 ಟೈಮ್ಸು ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ಫಸ್ಟ್ ಲಾಕ್ ಇರುತ್ತಲ್ಲ ಆ ಫಸ್ಟ್ ಲಾಕಿಗೆ 1 ಟೈಮು ಲಾಕ್ ಮಾಡ್ಕೊಳ್ಳಿ. ಇಷ್ಟು ಬ್ಯಾಕ್ ಸೈಡ್ ವರ್ಕ್ ಮಾಡಿಕೊಂಡು ಮತ್ತು ಸೀರೆನ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳೋಣ. ಫ್ರಂಟ್ ಸೈಡ್ ಟರ್ನ್ ಮಾಡಿದ ತಕ್ಷಣ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಿ ಫಸ್ಟ್ ಹೋಲ್ ಗ್ಯಾಪಿಗೆ ನೀಡಲ್ ಹಾಕಿ ದಾರ ತಂದು 2 ದಾರ 1 2 ದಾರ 1 ಒಂದು ಡಬಲ್ ಕ್ರೋಶ ಕಂಬ ಮಾಡಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಅಂದರೆ ಸೆಕೆಂಡ್ ಹೋಲ್ ಗ್ಯಾಪ್ಗೆ ಹೋಗಿ ದಾರ ತಂದು ಡಬಲ್ ಕ್ರೋಶ ಮಾಡಬೇಕು. 2 ಡಬಲ್ ಕ್ರೋಶ ಆದಮೇಲೆ 3 ಚೈನ್ ಹಾಕಿ ಈಗ 2 ಡಬಲ್ ಕ್ರೋಶ ಸೇರಿ ಪಿಕಾಟ್ ಮಾಡಬೇಕು. ಸೊ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ತಬೇಕು. ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೆ ಹೋಗಿ ಡಬಲ್ ಕ್ರೋಶ ಮಾಡಬೇಕು. ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪಿಗೂ ಕೂಡ ಇನ್ನೊಂದು ಡಬಲ್ ಕ್ರೋಶ, ಸೊ 2 ಡಬಲ್ ಕ್ರೋಶ ಮಾಡಿ 3 ಚೈನ್ಸ್ ಹಾಕ್ಕೊಂಡು ಪಿಕಾಟ್ನ ಮಾಡ್ಕೋಬೇಕು. ನೀವು ಬೇಕಂದರೆ 4 ಚೈನ್ ಕೂಡ ಹಾಕಿ ಪಿಕಾಟ್ ಮಾಡ್ಕೋಬೋದು. ಸೊ ನಾನಿಲ್ಲಿ 3 ಚೈನ್ ಹಾಕಿ ಪಿಕಾಟ್ ಮಾಡ್ತಾಯಿದ್ದೀನಿ. ಇದೇ ರೀತಿ 3 ಪಿಕಾಟ್ಸ್ನ ಮಾಡ್ಕೋಬೇಕು. 3 ಪಿಕಾಟ್ಸ್ ಆದಮೇಲೆ ಈ ರೀತಿ ಬೀಡನ್ನ ಆ್ಯಡ್ ಮಾಡೋಣ. ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳಿ. ಸೊ ಬೀಡ್ ಬೇಡ ಅಂದರೆ ನೀವು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಹಾಗೆ 6 ಪಿಕಾಟ್ಸ್ಗಳನ್ನ ಕೂಡ ನೀವು ಮಾಡ್ಕೋಬೋದು, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ. ಹಾಗೂ ಯಾವುದೇ ರೀತಿ ಹೋಲ್ ಗ್ಯಾಪ್ನ ಸ್ಕಿಪ್ ಮಾಡಬೇಡಿ. ಎಲ್ಲ ಹೋಲ್ ಗ್ಯಾಪಿಗೂ ಕೂಡ ಡಬಲ್ ಕ್ರೋಶಗಳನ್ನ ಮಾಡಿಕೊಂಡು 2 ಡಬಲ್ ಕ್ರೋಶ ಸೇರಿ ಪಿಕಾಟ್ಗಳನ್ನ ಮಾಡ್ಕೊಂಡು ಹೋಗಿ. ಸೊ ಕಂಟಿನ್ಯೂ ಪೂರ್ತಿ ಹೀಗೆ ಹಾಕಬೇಕು. ಈ ಸೈಡು ಕೂಡ ನೀವು 3 ಪಿಕಾಟ್ಸ್ಗಳನ್ನ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರನೇ 12 ಹಾಫ್ ಡಬಲ್ ಕ್ರೋಶ ಮಾಡ್ಕೊಳ್ಳೋಕೆ ಹೇಳಿದ್ದು, ಅಂದರೆ ನಿಮಗೆ 6 ಪಿಕಾಟ್ಸು ಕರೆಕ್ಟಾಗಿ ಬರುತ್ತೆ. ಸೊ ಇಲ್ಲಿ 3 ಆದಮೇಲೆ ಪಿಕಾಟು ಇಲ್ಲಿ ನಮಗೆ ಲಾಕ್ ಇರುತ್ತೆ ಗೊತ್ತಾ, ಬ್ಯಾಕ್ ಸೈಡಿಂದ ಮಾಡಿದ್ದು 2 ಸರ್ತಿ 4 ಚೈನ್ ಒಳಗಡೆ ಆ ಲಾಕಿಗೆ ಫಸ್ಟ್ ಲಾಕಿಗೆ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೀರೆಗೆ 1 ಟೈಮ್ ಲಾಕ್ ಮಾಡಿರ್ತೀವಲ್ಲ 4 ಚೈನ್ನ ಆ ಲಾಕಿಗೆ 1 ಟೈಮ್ ಲಾಕ್ ಮಾಡ್ಕೊಳ್ಳಿ. ಅದಾದಮೇಲೆ ಲಾಕ್ ಪಕ್ಕದಲ್ಲೇ ಲಾಕ್ನ ಮಾಡ್ಕೊಳ್ಳಿ.
ಸೊ ಲಾಕ್ ಮಾಡಿಕೊಂಡು ಮತ್ತೆ ಬೀಡ್ ಆ್ಯಡ್ ಮಾಡ್ಕೋಬೇಕು, ಮತ್ತು ಆರ್ಚ್ನ ಸ್ಟಾರ್ಟ್ ಮಾಡಬೇಕು. ಸೊ ಕಂಪ್ಲೀಟಾಗಿ ಸೀರೆನ ಹೀಗೆ ಹಾಕ್ಕೊಂಡು ಹೋಗಬೇಕು, ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಿ ಪೂರ್ತಿ. ಸೊ ನಾವು ಒಂದಿಷ್ಟು ಡಿಸೈನ್ ಹಾಕಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಡಿಸೈನ್ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ವಿತೌಟ್ ಕುಚ್ಚೆ ಡಿಸೈನು ತುಂಬ ನೀಟಾಗಿ ಬಂದಿದೆ. ವಿತ್ ಕುಚ್ಚು ಅಷ್ಟೊಂದು ಲುಕ್ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ವಿತೌಟ್ ಕುಚ್ಚು ತುಂಬಾ ಚೆನ್ನಾಗಿ ಬಂದಿದೆ. ನೀವು ನೋಡ್ಬೋದು ಇಲ್ಲಿ ತುಂಬಾ ಸ್ಟಿಫಾಗಿ ಬಂದಿದೆ ಡಿಸೈನ್, ಯಾವುದೇ ರೀತಿಯ ರಿಂಕಲ್ಸ್ ಇಲ್ಲ, ಆಮೇಲೆ ವೇವಿ ಥರ ಇಲ್ಲ, ತುಂಬ ನೀಟಾಗಿ ತುಂಬ ಸ್ಟಿಫಾಗಿ ಬಂದಿದೆ. ನೀವು ಬೀಡ್ಸ್ ಬೇಕಂದರೆ ಹ್ಯಾಂಗಿಂಗ್ ಬೀಡ್ ಕೂಡ ನೀವು ಯೂಸ್ ಮಾಡಿ ಇಲ್ಲಿ ಟ್ರೈ ಮಾಡ್ಬೋದು, ಅದು ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಈ ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸೈನ್ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಮತ್ತು ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.